ಅಪಘಾತದಲ್ಲಿ ಒಂದು ಮಹಿಳೆ ಮೃತಪಟ್ಟಿದ್ದ ಒಂದು ಘಟನೆ ಏನು ಅಂದರೆ ಅನಿರೀಕ್ಷಿತವಾಗಿ ಅದು ಶಾಲೆಯ ಸಂದರ್ಭದಲ್ಲಿ ಸ್ವಲ್ಪ ಸಂಚಾರ ಜಾಸ್ತಿ ಇರುತ್ತೆ ಅನಂತನಗರದಲ್ಲಿ. ಬಂದ್ಬಿಟ್ಟು 7 ವರ್ಷದಿಂದ ನಡೀತಾ ಇರೋದು. ಈ ವರ್ಷದಲ್ಲೇ ಇದು 4ನೇ ಸಲ ರೋಡ್ ರಿಪೇರಿ ಮಾಡ್ತಾ ಇರೋದು. ಬೆಂಗಳೂರು ಸುತ್ತಮುತ್ತ ರಸ್ತೆಗಳು ಸರಿ ಇಲ್ದಿರೋದ್ರಿಂದ ಅಪಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಅನಂತನಗರದಲ್ಲಿ ಇಲ್ಲಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಒಂದು ಸ್ಕಿಡ್ ಆಗಿ ಕೆಳಗೆ ಬಿದ್ದಂತ ಮಹಿಳೆಯ ಮೇಲೆ ಟಾಟಾ ಎಸ್ ಆಟೋ ಒಂದು ಹರಿದು ಸ್ಥಳದಲ್ಲಿ ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ. ಘಟನೆಯನ್ನ ಖಂಡಿಸಿ ಅನಂತನಗರದ ವಿವಿಧ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು 2 ದಿನಗಳ ಕಾಲ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸೋದು ಕಷ್ಟವಾಗ್ತಾ ಇದೆ. ಕಾಮಗಾರಿಗಳು ಒಟ್ಟೊಟ್ಟಿಗೆ ನಡೀತಾ ಇರೋದ್ರಿಂದ ಈ ರೀತಿಯಾಗಿ ಆಗ್ತಿದೆ ಎನ್ನುವಂತ ಆರೋಪವನ್ನ ಮಾಡಿದ್ರು. ಆದ್ರೆ ರಸ್ತೆಯಲ್ಲಿ ಸಂಚರಿಸುವಾಗ ಆ ಮಹಿಳೆ ಮೃತಪಟ್ಟಂತ ಮಹಿಳೆ ಒಂದು ವೇಳೆ ಹೆಲ್ಮೆಟ್ ಧರಿಸಿದ್ದರೆ ಬಹುಶಃ ಬದುಕುಳಿಯುವಂತಹ ಸಾಧ್ಯತೆಗಳು ಇತ್ತು. ದುರದೃಷ್ಟವಶಾತ್ 26 ವರ್ಷದ ಮೇಧ ಹೆಲ್ಮೆಟ್ ಧರಿಸಿರ್ಲಿಲ್ಲ ಮತ್ತು ಯಾವಾಗ ದ್ವಿಚಕ್ರ ವಾಹನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ಮುಂಭಾಗದಲ್ಲಿ ಹೋಗ್ತಾ ಇದ್ದಂತ ಬೊಲೆರೋ ಜೀಪ್ ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಈ ಒಂದು ದ್ವಿಚಕ್ರ ವಾಹನ ನಿಯಂತ್ರಣವನ್ನ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದಿದ್ದಾರೆ. ರಸ್ತೆಯಲ್ಲಿ ಬಿದ್ದ ಕ್ಷಣ ಅಂದ್ರೆ ಹಿಂಭಾಗದಲ್ಲಿ ಕುಳಿತಿದ್ದಂತಹ ಮೇಧ ಕೇರಳ ಮೂಲದವರು ಯಾವಾಗ ರಸ್ತೆಗೆ ಬಿದ್ದಿದ್ದಾರೆ ಆ ಒಂದು ಮಹಿಳೆಯ ಮೇಲೆ ಟಾಟಾ ಎಸ್ ಗಾಡಿ ಒಂದು ಚಲಿಸಿರೋದ್ರಿಂದ ಈ ಒಂದು ದಾರುಣ ಘಟನೆ ನಡೆದಿದೆ. ಇದೆಲ್ಲವನ್ನು ಕೂಡ ಖಂಡಿಸಿ ಪ್ರತಿಭಟನೆ ನಡೆಯಿತು. ಸಿಎಂಸಿಯ ಕಮಿಷನರ್, ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಲು ಬಂದರು. ಆದ್ರೆ ಅಪಾರ ಸಂಖ್ಯೆಯಲ್ಲಿ ಇದ್ದಂತ ಪ್ರತಿಭಟನಾಕಾರರು ಏನ್ ಹೇಳ್ತಿದ್ರು, ಅಲ್ಲಿ ಯಾರೊಬ್ರು ಕೂಡ ನಾಯಕತ್ವವನ್ನು ತೆಗೆದುಕೊಳ್ಳದಿದ್ದ ಸಮಸ್ಯೆಯಿಂದಾಗಿ ಅಲ್ಲಿ ಕೇಳಲು ಕೂಡ ಆಗದೆ ಈಗ ಆ ಒಂದು ದಾರುಣ ಘಟನೆ ನಡೆದೇ ಹೋಗಿದೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿನ ನಾಗರಿಕರು ಏನ್ ಹೇಳಿದ್ರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಬಂದ್ಬಿಟ್ಟು 7 ವರ್ಷದಿಂದ ನಡೀತಾ ಇರೋದು. ಈ ವರ್ಷದಲ್ಲೇ ಇದು 4ನೇ ಸಲ ರೋಡ್ ರಿಪೇರಿ ಮಾಡ್ತಾ ಇರೋದು. ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ವಯಸ್ಸಾಗಿರೋರಂತೂ ಓಡಾಡಕ್ಕಾಗಲ್ಲ ರೋಡಲ್ಲಿ. ಇದು ಬಂದ್ ಮಾಡ್ಕೊಡ್ತೀನಿ ಅಂತಾರೆ, ಯಾರು ಒಬ್ರು ಬರಲ್ಲ. ಅವ್ರಿಗೆ ಓಟ್ ಬೇಕು ಅಂದಾಗ ಮಾತ್ರ ಬರ್ತಾರೆ, ಬೇರೆ ಟೈಮಲ್ಲಿ ಬರೋದೇ ಇಲ್ಲ. ಇದೊಂದೇ ಏರಿಯಾ ಇಲ್ಲ ಸರ್, ಹೋಲ್ ಅನಂತ್ ನಗರಲ್ಲಿ ರೋಡೇ ಸರಿ ಇಲ್ಲ. ನಾವು ಬೇರೆ ಏನೂ ಕೇಳ್ತಾ ಇಲ್ಲ. ಬೇಸಿಕ್ ನೀಡ್ಸು, ಒಂದು ಟ್ರಾಫಿಕ್ ಸಿಗ್ನಲ್ಲು, ಒಬ್ರು ಪೊಲೀಸವರು, ರೋಡ್ ಪ್ರಾಪರ್ ಆಗಿದ್ರೆ ಅಷ್ಟೇ ಸಾಕು ಸರ್. ಬೇರೆ ಏನೂ ನಾವು ಕೇಳ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೊಂದೇ ರೀಸನ್ಗೆ, ಬೇರೆ ಇನ್ನೇನು ರೀಸನ್ ಅಲ್ಲ. ಅವ್ರ ಮನೆ ಹೆಣ್ಮಕ್ಳಾದ್ರೆ ಅವ್ರು ಬಿಡ್ತಾ ಇದ್ರ ಸರ್. 27 ವರ್ಷ ಹುಡುಗಿಗೆ, 4 ವರ್ಷ ಮಗು ಇರೋದು. ಆ ಮಗು ಏನ್ ಮಾಡ್ತಾನೆ ಈಗ? ಸ್ಲಿಪ್ ಆಗಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್, ರೋಡ್ ಕರೆಕ್ಟ್ ಆಗಿರೋ ಸ್ಲಿಪ್ ಆಗಿ ಬೀಳ್ತಾ ಇದ್ರಾ? ಅವ್ರದ್ದು ತಪ್ಪಿದೆ ಹೆಲ್ಮೆಟ್ ಹಾಕೊಳ್ದೇ ಇರೋದು. ಬಟ್ ರೋಡ್ ಸ್ಲಿಪ್ ಆಗ ಕಾರಣ ಏನು? ಕಾರಣ ಯಾರು ಇರ್ಬೋದು ಹೇಳಿ? ಒಬ್ರು ಇವಾಗ ಇಲ್ಲಿರೋ MLA ಒಬ್ರು ಬಂದಿಲ್ಲ. ಇಲ್ಲಿ ಯಾರು ಬಂದು ನಮ್ಗೆ ಸಜೆಷನ್ ಕೊಡ್ತಾ ಇಲ್ಲ. ಎಲ್ಲ ನಮ್ ಡಿಮ್ಯಾಂಡ್ ಒಂದೇ ಸರ್, ರೋಡ್ ಬೇಕು, ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಸಿಗ್ನಲ್ ಬೇಕು, ಪ್ರಾಪರ್ ಪೊಲೀಸ್ ಅವ್ರು ಬೇಕಿಲ್ಲಿ. ಇಲ್ದಿದ್ರೆ ಆಗಲ್ಲ. ಫುಲ್ ಹೋಲ್ ಅನಂತ್ ನಗರ್ ಫುಲ್ ತುಂಬಾ ಪ್ರಾಬ್ಲಮ್ ಇದೆ ಸರ್. ಅನಂತನಗರದಲ್ಲಿ ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ಅಪಘಾತದಲ್ಲಿ ಒಂದು ಮಹಿಳೆ ಮೃತಪಟ್ಟಿದ್ದ ಒಂದು ಘಟನೆ ಏನು ಅಂದರೆ ಅನಿರೀಕ್ಷಿತವಾಗಿ ಅದು ಶಾಲೆಯ ಸಂದರ್ಭದಲ್ಲಿ ಸ್ವಲ್ಪ ಸಂಚಾರ ಜಾಸ್ತಿ ಇರುತ್ತೆ ಅನಂತನಗರದಲ್ಲಿ. ಅದರಿಂದ ಒತ್ತಡದಲ್ಲಿ ಏನೋ ಆಗಿದೆ. ಆದರೆ ಅದು ನಗರಸಭೆಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ. ರಸ್ತೆಯಲ್ಲಿ ಯಾವುದೇ ಗುಂಡಿನೂ ಸಹ ಖಂಡಿತ ಇಲ್ಲ. ಏನಂದರೆ ಅನಂತ ನಗರದಲ್ಲಿ ಇತ್ತೀಚೆಗೆ ಇಲ್ಲಿ ಜನರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಏನು ಅಂದರೆ ಒಳಚರಂಡಿ ಮತ್ತು ಕಾವೇರಿ ನೀರಿನ ಪೈಪ್ಲೈನ್ ಕಾಮಗಾರಿಗಳು ತ್ವರಿತವಾಗಿ ನಡೀತಾ ಇರೋದರಿಂದ ಅದೇ ಸಂದರ್ಭದಲ್ಲಿ ಮಳೆಯಾಗಿ ಸ್ವಲ್ಪ ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಆಗಿದೆ. ಅದನ್ನೇ ಅವರು ಈ ಕೆಲಸದ ವಿಚಾರನ ಬದಿಗಿಟ್ಟು ರಸ್ತೆ ವಿಚಾರ ಅಂತೇಳಿ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ವಿಪರೀತ ನಿನ್ನೆಯಿಂದ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಈಗ ಒಂದು ಸಭೆ ನಡೆಸಿ ಈ ವಿಚಾರವನ್ನು ಕೂಲಂಕುಷವಾಗಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಅವರಿಗೆ ಮನದಟ್ಟು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತ್ವರಿತವಾಗಿ ಈಗ ಸಮಸ್ಯೆ ಆಗಿದೆ ಈ ಕಾಮಗಾರಿಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಈ ಸಾರ್ವಜನಿಕರ ಜೊತೆಯಲ್ಲಿ ನಾವು ಅವ್ರ ಸಮಸ್ಯೆಗಳಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಈಗ ಕಾಮಗಾರಿಗಳೇನು ನಡೀತಾ ಇದೆ ಅದನ್ನು
ಏನು ಅದನ್ನು ರಿಪೇರಿ ಮಾಡೋವಂಥ ಕೆಲಸಕ್ಕೆ ತಮಿಳುನಾಡಿಂದ ಏನೇನು ನಾವು ಅದಕ್ಕೆ ಅಗತ್ಯ ವಸ್ತುಗಳು ಬೇಕೋ ಅದು ಬರ್ತಾಯಿಲ್ಲ. ಅದೊಂದು ನಮಗೆ ಸಮಸ್ಯೆ ಇದೆ ಅಂತ ಅಲ್ಲಿ ಏನು ಅವರು ಕಾಂಟ್ರಾಕ್ಟರ್ಸ್ ಹೇಳ್ತಿದ್ದಾರೆ. ಅದು ನಿಜವೂ ಸಹ ಅವರಿಗೆ ಸಿಗ್ತಿಲ್ಲ. ವೆಟ್ ಮಿಕ್ಸ್ ಇರ್ಬೋದು, ಅವರಿಗೆ ಹಾಕೋದಕ್ಕೆ ಅಲ್ಲಿ ಏನು ಸಿಗ್ತಾ ಇಲ್ಲ. ಅದಕ್ಕೂ ಸ್ವಲ್ಪ ಡಿಲೇ ಆಯಿತು. ಅದಕ್ಕೆ ಈಗ ಒಂದು ತುರ್ತು ಸಭೆಯನ್ನು ಕರೆದಿದ್ದೀವಿ. ತ್ವರಿತವಾಗಿ ಒಂದು 3 ದಿನದಲ್ಲಿ ಏನು ಈಗ ಅಗದಿದ್ದಾರೆ ಅದನ್ನೆಲ್ಲ ಮುಗಿಸೋದಕ್ಕೆ ನಾವು ಒಂದು ಕ್ರಮ ತಗೊಳ್ತೀವಿ ಸರ್. ಹೌದು, ಈ ಒಂದು ಘಟನೆ ಹೇಗೆ ನಡೀತು ಅನ್ನುವಂತ ಈ ರಸ್ತೆಯ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ರಸ್ತೆಯಲ್ಲಿ ಇಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಯಾವಾಗ ದ್ವಿಚಕ್ರ ವಾಹನ ಅನಂತನಗರದ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇತ್ತು, ಯಾವಾಗ ಸಡನ್ ಬ್ರೇಕ್ ಅನ್ನ ಬೊಲೆರೋ ಜೀಪ್ ಹಾಕ್ತು, ಆಗ ಹಿಂಭಾಗದಲ್ಲಿ ಬರ್ತಾ ಇದ್ದಂತ ವಾಹನ ಅಂದ್ರೆ ದ್ವಿಚಕ್ರ ವಾಹನ ನಿಯಂತ್ರಣವನ್ನ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಕುಳಿತಿದ್ದಂತಹ ಮೇಧಾ ನೆಲಕ್ಕುರುಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಆಟೋ ಹರಿದು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಂತಹ ಘಟನೆ ನಡೆದಿರ್ತಕ್ಕಂತಹದ್ದು. ಘಟನೆಗೆ ಸಂಬಂಧಿಸಿ ಇನ್ನಷ್ಟು ಜನ ಮಾತನಾಡಿದ್ದು ಹೀಗೆ. ಆಕ್ಚುಲಿ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 26ರಲ್ಲಿ ನಿನ್ನೆ ಒಂದು ಪಾಪು ಅಂದರೆ ಹೆಣ್ಮಗಳು ತೀರೋಗಿದ್ದಾರೆ. ಬಟ್ ನಾನು ಅದನ್ನು ಪರಿಶೀಲನೆ ಮಾಡಿದ್ದೀನಿ. ಅಂದರೆ ಯಾವಾಗ ಆಕ್ಸಿಡೆಂಟ್ ಆಯಿತೋ ವಿತಿನ್ 10 ನಿಮಿಷಕ್ಕೆ ನಮ್ಮ ಸಿಬ್ಬಂದಿ ನಾನು ಸಹ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಯಾವುದೇ ಥರದ ಪಾರ್ಟ್ ಹೋಲ್ಸ್ ಇಲ್ಲ. ಅಲ್ಲಿ ಎಲ್ಲ ಅಂದರೆ ರೀಸೆಂಟಾಗಿ ನಾವೇ ಅಲ್ಲಿ ಟಾರ್ ರೋಡು ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಅಲ್ಲಿ ಏನೇನು ಇದಿತ್ತೋ ಎಲ್ಲ ಫಿಲ್ ಮಾಡಿಸಿ ವಿತ್ ಹೊಸ ಟಾರ್ ರೋಡ್ ನಾವು ಅಲ್ಲಿ ಹಾಕ್ಸಿದ್ವಿ. ಆ ಹುಡುಗಿ ನಾವು ಅಲ್ಲಿ CCTV ಕ್ಯಾಮ್ರಾ ಫುಟೇಜ್ ನೋಡಿದ್ವಿ. ಮುಂದೆ ಒಂದು ಬುಲೋರೋ ಗಾಡಿ ಬಂದೈತೆ. ಬುಲೋರೋ ಗಾಡಿಗೆ ಟಚ್ ಆಗೈತೆ. ಗಾಡಿ ಟಚ್ ಆದ ತಕ್ಷಣ ಆ ಹುಡುಗಿ ಸ್ವಲ್ಪ ಮೇ ಬಿ ಡ್ರೈವಿಂಗ್ ಪ್ರಾಬ್ಲಮೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ತಳಗಡೆ ಬಿದ್ದೈತೆ. ಬಿದ್ದ ತಕ್ಷಣ ಒಂದು ಟೆಂಪೋ ಟ್ರಾವೆಲರು ಮೇಲ್ಗಡೆ ಹತ್ತಿಸ್ಕೊಂಡು ಹೋಗಿದ್ದಾನೆ. ಅದು CCTV ಕ್ಯಾಮ್ರಾ ಫುಟೇಜ್ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಲ್ಲಿದೆ. ನಾನು ಪೊಲೀಸ್ ಇಲಾಖೆ ಕೇಳಿದ್ರೆ ಇದು ಸ್ವಲ್ಪ ಅದು ಕಾನೂನು ತೊಡಕೈತೆ. ಬಟ್ ನಾವು ಅದು ಹೊರಗಡೆ ಎಲ್ಲ ಬಿಟ್ಟರೆ ಅವನು ಯಾರೋ ಗಾಡಿಯವನು ಯಾರಿದ್ದಾನೋ ಅವನು ಎಸ್ಕೇಪ್ ಆಗೋ ದೃಷ್ಟಿಯಿಂದ ಸ್ವಲ್ಪ ಕೊಡೋಕ್ಕಾಗಲ್ಲ ಅಂತ ನನಗೆ ತೋರಿಸಿದ್ದಾರೆ. ಅಲ್ಲಿ ಅದು ನಾನು ಖಂಡಿತವಾಗ್ಲೂ ತಮಗೆ ಅದನ್ನು ಕೊಡ್ತೀನಿ. ಅಲ್ಲಿ ಯಾವುದೇ ಥರದ ನಮ್ಮ ಸ್ಥಳೀಯ ಸಂಸ್ಥೆ ನಮ್ಮ ನಗರಸಭೆ ವತಿಯಿಂದ ಯಾವುದೇ ಥರದ ಅಲ್ಲಿ ರಸ್ತೆ ಅಂದರೆ ಯಾವುದೂ ರಿಪೇರಿ ಮಾಡ್ತಾ ಇಲ್ಲ. ಬಟ್ ಪಾರ್ಟ್ ಹೋಲ್ಸು ನಾನು ವಿಚಾರಣೆ ಅಲ್ಲಿ ಸ್ಥಳಕ್ಕೆ ಹೋದಾಗ ಪಾರ್ಟ್ ಹೋಲ್ಸು ನಮ್ಮ ನಗರಸಭೆ ಯಾವುದೇ ಪಾರ್ಟ್ ಹೋಲ್ಸ್ ಅಲ್ಲಿಲ್ಲ. ಆ ದೃಷ್ಟಿಯಿಂದ ನಾನು ಒಂದು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಏನು ಅಂತಂತಂದರೆ ಒಂದು ರಿಕ್ವೆಸ್ಟು, ನಮ್ಮ ಪಾರ್ಟ್ ಹೋಲ್ಸಿಂದ ಅಲ್ಲಿ ಪಾಪು ಆ ಹೆಣ್ಮಗು ತೀರೋಗಿರೋದಲ್ಲ, ಬೈ ಮಿಸ್ ಆಗಿ ಅಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ಮುಂದೆ ಯಾವುದೋ ಸಡನ್ನಾಗಿ ಗಾಡಿ ಬುಲೋರೋ ಗಾಡಿ ಯಾರಪ್ಪ ಅಡ್ಡ ಬಂದ ಅಂತ ಸ್ಕಿಡ್ ಆಗಿದ್ದ ಜಾಗ ಸ್ಕಿಡ್ ಆಗಿಲ್ಲ ಹಿಂದೆಡೆ ಮುಂದೆ ಬುಲೋರೋ ಗಾಡಿಗೆ ಹೊಡೆದು ಅಡಿಗೆ ಬಿದ್ದಿರೋಂಥದ್ದು. ಬಿದ್ದ ತಕ್ಷಣ ಹಿಂದೆ ಯಾರೋ ಟೆಂಪೋ ಅವ್ನಿಗೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಅವನು ಮೇಲೆ ಹೊಡ್ಕೊಂಡು ಹೋಗೋನೆ. ಅದು CCTV ಕ್ಯಾಮ್ರಾದಲ್ಲಿ ಫುಟೇಜ್ ಆಗೈತೆ. ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ. ಆ ಸಂಬಂಧಪಟ್ಟ ವಿಡಿಯೋಸು ತಮ್ಮ ಮಾಧ್ಯಮಕ್ಕೆ ನಾನು ಕೊಡ್ತೀನಿ ಸರ್. ಮತ್ತೆ ಸರ್, ಈಗ ನಮ್ಮ ಹೆಬ್ಬಗೋಡಿ ಲಿಮಿಟಲ್ಲಿ ಆಲ್ಮೋಸ್ಟ್ 194 ಕೋಟಿ ಪ್ರಾಜೆಕ್ಟು 194 ಕೋಟಿ ಪ್ರಾಜೆಕ್ಟು UGD ಅವ್ರ ಕಡೆಯಿಂದ ಕೆಲಸ ನಡೀತಾ ಐತೆ. ವಾಟರ್ ಬೋರ್ಡ್ ಅವರು ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಭಾಳಷ್ಟು ಸರಿ ನಾವು ಲೆಟ್ರ್ಗಳ ಮುಖಾಂತರ ಹೇಳಿದ್ದೀವಿ, ಎಲ್ಲಿ ನೀವು ಕೆಲಸ ಮಾಡ್ತೀರೋ ಅದು ತುರ್ತು ಕಾಮಗಾರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅವರು ರೆಸ್ಟೋರೇಷನ್ ಆಗಬೇಕು ಒಂದು ಕಾಮಗಾರಿ. ಯಾಕೆಂದರೆ ನಾವು 3 ಮೀಟ್ರ್ 4 ಮೀಟ್ರು ಡಿಗ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಒಂದು 4ರಿಂದ ನಾವು ಅಲ್ಲಿ 5 ತಿಂಗಳು ಅಲ್ಲಿ ರೆಸ್ಟೋರೇಷನ್ ಆಗಬೇಕು. ಆಮೇಲೆ ನಾವು ನೀಟಾಗಿ ಫಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಗರಸಭಾ ಅಧಿಕಾರಿಗಳನ್ನ ಬಿಟ್ಟು ಕೆಲವೊಂದು ಕಡೆ ನಮ್ಮ ಇಲಾಖೆಯಿಂದನೇ ಎಲ್ಲಿ ಅವ್ರು ಮಾಡಬೇಕಾಗಿರೋಂಥ ಕೆಲಸಗಳನ್ನ ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ವಿ. ಎಲ್ಲಿ ಆ ಥರ ಪ್ರಾಬ್ಲಮ್ ಆಗ್ತಿದೆಯೋ ಅಂಥ ಕಡೆ ನಾವು ರೆಸ್ಟೋರೇಷನ್ ಮಾಡ್ತಾಯಿದ್ವಿ. ನಾನು ಅಲ್ಲಿ ಇವತ್ತು ಸಹ ನಾನು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಮತ್ತು ವಾಟರ್ ಬೋರ್ಡು ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಸಹ ಸೇರಿಸಿ ಒಂದು ವೀಕಲ್ಲಿ ಏನು ಪಾರ್ಟ್ ಹೋಲ್ಸ್ ಅವ್ರ ಕಡೆಯಿಂದ ಏನು ಪಾರ್ಟ್ ಹೋಲ್ಸ್ ಇದಾಗಿದೆಯೋ ಅದನ್ನು ಒಂದು ವೀಕಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಅವರು ಸಹ ಹೇಳಿದ್ದಾರೆ, ನಾವು ಸಹ ಹೇಳಿದ್ವಿ. ಇದು ಕಾಮಗಾರಿ ಬಂದು 1 ವರ್ಷ ಇರೋದ್ರಿಂದ ಅಂದರೆ 3 ವರ್ಷ ಕಾಮಗಾರಿ. ಇದು 3 ವರ್ಷ ಕಾಮಗಾರಿ ರನ್ನಿಂಗ್ ಇರುತ್ತೆ. ಯಾಕಂದರೆ 194 ಕೋಟಿ ಪ್ರಾಜೆಕ್ಟು. ಈಗ ಆಲ್ರೆಡಿ ನಾವು ನಮ್ಮಲ್ಲಿ ವೆಟ್ವೇಲು ಮತ್ತು STP ಜಾಗಗಳನ್ನ ಗುರುತು ಮಾಡಿದ್ದೀವಿ. STP ಜಾಗ ಬಂದು ನಮ್ಮ ಕೋರ್ಟಲ್ಲಿರೋದನ್ನ ಸ್ಟೇ ಇದೆ. ಅದ್ರ ಜೊತೆಗೆ ವೆಟ್ವೇಲ್ ಜಾಗ ನಾವು ಆಲ್ರೆಡಿ ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ಸರ್, ಅನಂತ ನಗರಕ್ಕೆ ಬಂದು ನಮ್ಮದು 21 ವರ್ಷ ಆಗಿದೆ. 21 ವರ್ಷದಿಂದ ಇಲ್ಲಿ ಪಂಚಾಯತ್ ಇತ್ತು, ಇವಾಗ CMC ಆಗಿದೆ. CMCಯಿಂದ ಈಗ ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇದೆ. ಖಂಡಿತವಾಗ್ಲೂ ನಮಗದು ಸಂತೋಷದ ವಿಷಯ. ಯಾಕಂದರೆ ಇಷ್ಟು ದಿನ ನಮಗೆ ನೀರಿರಲಿಲ್ಲ, ನಾವು ಟ್ಯಾಂಕರಿಂದ ನೀರು ಹಾಕಬೇಕಿತ್ತು. ಆಮೇಲೆ ಡ್ರೈನೇಜು ನಮ್ಮದೇ ನಾವು ಇದು ಮಾಡ್ತಾಯಿದ್ವಿ. ಈಗ ಗೌರ್ಮೆಂಟಿಂದ UGD ಮತ್ತು ಕಾವೇರಿ ಅಂತ ಹೇಳ್ಬಿಟ್ಟು ನಮಗೆ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಈಗ ಏನಾಗಿದೆ ಅಂದರೆ ಇಲ್ಲಿದು ಮಣ್ಣು ಬಂದು ಈ ಜೌಗು ಮಣ್ಣು ಇಲ್ಲೇನಾಗಿದೆ, ನಮಗೀಗ ಪೈಪ್ಲೈನ್ಗೋಸ್ಕರ ಅಗ್ದಿದ್ದಾರೆ ಅವರು. ಆ ಅಗ್ದಿರೋದನ್ನು ವಾಪಸ್ ಅವ್ರು ಫಿಲ್ ಮಾಡಿದ್ದಾರೆ. ಆದರೂ ಈ ಮಳೆ ಬಂದರೆ ಇಲ್ಲಿ ಮಣ್ಣೇನಾಗ್ತಾ ಇದೆ, ನಮಗೆ ಸ್ಲಿಪ್ಪರಿ ಮಣ್ಣು.
ನಿನ್ನೆ ಸೇಮ್ ಆ ಇನ್ಸಿಡೆಂಟಿಂದ ಏನಾಗಿದೆ ಪಾಪ ಮೇಧಾ ಮೇಡಮ್ ಅಂತ ಹೇಳಿ ಅವ್ರ ಮಗುನ ಪ್ಲಸ್ ಅವ್ರು ಯಾರ ಇವ್ರ ಹೇಗಾಯ್ತು ಸರ್ ಅದು? ಸರ್ ಇನ್ಸ್ಟೆಂಟು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಸರ್, ನಾವು ಪ್ರತ್ಯಕ್ಷದರ್ಶಿ ಅಲ್ಲ. ಆದರೆ ನಮಗೂ ಬಂದಿರೋದು ನ್ಯೂಸ್ ಪ್ರಕಾರ ಮುಂದೆ ಒಂದು ವೆಹಿಕಲ್ ಹೋಗ್ತಾ ಇತ್ತು, ವೆಹಿಕಲ್ ಅವನು ಸಡನ್ನಾಗಿ ಬ್ರೇಕ್ ಹೊಡೆದಾಗ ಇವರು ಬ್ರೇಕ್ ಹೊಡೆದಿದ್ದಾರೆ. ಇವರು ಬ್ರೇಕ್ ಹೊಡೆದಾಗ ಅದು ಮಿಸ್ ಆಗಿ ಇವರು ಬಿದ್ದಿದ್ದಾರೆ ರೋಡಲ್ಲಿ ಬಿದ್ದಾಗ ತಲೆಗೆ ಏಟು ಬಿತ್ತು, ಇವರು ಹೆಲ್ಮೆಟ್ ವೇರ್ ಮಾಡಿರಲಿಲ್ಲ ಅಂತ ಹೇಳಿ ನ್ಯೂಸು. ಆಮೇಲೆ ಸರ್ ನಮಗೆ ಗೊತ್ತಿರೋ ಪ್ರಕಾರ ಆ ಥರ ಏನು ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ, ನಾವು ಪ್ರತ್ಯಕ್ಷದರ್ಶಿಗಳು ಅಲ್ಲ. ಆದ್ದರಿಂದ ನಾವೀಗ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವ್ರು ಮಾಡೋ ಕೆಲಸನೂ ಮಾಡಲಿ, ಆದರೆ ಆದಷ್ಟು ಬೇಗ ಒಂದು ಸ್ವಲ್ಪ ಬೇಗ ಆಗೋ ಥರ ಮಾಡಿಕೊಂಡು ನಮಗೆ ಒಂದು ರೋಡ್ ರೆಡಿ ಮಾಡಿಕೊಡ್ಬೇಕು. ಹೋಗೋರಿಗೆ ಬರೋರಿಗೂ ತೊಂದರೆ ಆಗ್ತಾಯಿದೆ. ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ನಮ್ಮದು ಸೆಕೆಂಡ್ ಫೇಸು ಫಸ್ಟ್ ಫೇಸ್ ಎಲ್ಲ ಸೇರಿದರೆ 1,000 ಮನೆ ಒಳಗಡೆ ಇತ್ತು. ಈಗ ಏನಾಗಿದೆ, ಇದು ಲಿಂಕ್ ಆಗಿಬಿಟ್ಟು ಇದು ಈಳಳಿಗೆ ಆ ಕಡೆ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಆಗಿಬಿಟ್ಟು ಇಲ್ಲಿ ಏನಿಲ್ಲ ಅವರಿಗೆ 1 ಲಕ್ಷದ ಮೇಲೆ ಮನೆಗಳಿದ್ದಾವೆ. ಒಟ್ನಲ್ಲಿ ಏನೇ ಇರ್ಲಿ, ಅಮಾಯಕರೋರ್ವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಒಂದು ರಸ್ತೆಗಳು ಸರಿ ಇದ್ದಿದ್ರೆ ಇದೆಲ್ಲವೂ ಕೂಡ ಆಗ್ತಿರ್ಲಿಲ್ವೇನೋ ಅಂತ ಅನ್ನಿಸಿದ್ರು ಕೂಡ ಈಗ ಈ ಒಂದು ಘಟನೆ ನಡೆದೋಗಿದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ಕೂಡ ಶೀಘ್ರದಲ್ಲೇ ಮುಗಿದು ಇಲ್ಲಿ ರಸ್ತೆ ಸಂಚಾರಕ್ಕೆ ಎಲ್ಲವೂ ಕೂಡ ಅನುವು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಕೂಡ ಸಂಬಂಧಪಟ್ಟವರು ತೆಗೆದುಕೊಳ್ಳಬೇಕಾಗುತ್ತದೆ.